ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ CE20 ಸಿಲೆಬಸ್ ಮೇ 2024 ಕ್ವಶನ್ ಪೇಪರ್ ತುಂಬಾ ಸುಲಭ ಇತ್ತು. ಸುಮಾರು ಸ್ಟೂಡೆಂಟ್ಸು ಎಬೋ 80 ಸ್ಕೋರ್ ಮಾಡಿದ್ದಾರೆ, ಕೆಲವು 60, 70, 90, 100ಗೂ ಸ್ಕೋರ್ ಮಾಡಿದ್ದಾರೆ. ಸುಮಾರು ಸ್ಟೂಡೆಂಟ್ಸು ಕಾಲ್ ಮೆಸೇಜ್ ಮಾಡಿ ಥ್ಯಾಂಕ್ ಯು ಹೇಳಿದ್ರಿ. ಈ ನಿಮ್ಮ ಧನ್ಯವಾದಗಳನ್ನ ದೇವರಿಗೆ ಸಮರ್ಪಿಸ್ತೀವಿ. ಈ ವಿಡಿಯೋದಲ್ಲಿ ಕೆಲವೊಂದು ಕ್ವಶನ್ಸ್ನ ಸಾಲ್ವ್ ಮಾಡಿದ್ದೀವಿ. ಕಂಪ್ಲೀಟ್ ಡಿಪ್ಲೊಮಾ ಮ್ಯಾಥ್ಸ್ ಕೋರ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಮ್ಯಾಥ್ಸ್ ಡಿಪ್ಲೊಮಾ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. CE20 ಸಿಲೆಬಸ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸು ಸೆಮಿಸ್ಟರ್ ಡಿಪ್ಲೊಮಾ ಎಕ್ಸಾಮಿನೇಷನ್ June 2024 ಕ್ವಶನ್ ಪೇಪರ್. ಸೊ ಈ ಕ್ವಶನ್ ಪೇಪರ್ ಮೋಸ್ಟ್ ಈಸಿಯೆಸ್ಟ್ ಕ್ವಶನ್ ಪೇಪರ್. ಸೊ ಅದನ್ನು ಕಂಪ್ಲೀಟಾಗಿ ಸಾಲ್ವ್ ಮಾಡಿದ್ದೀವಿ. ಸೆಕ್ಷನ್ 1 ಕ್ವಶನ್ ನಂಬರ್ 1A, ಇಫ್ A is equal to 1, 2, 3, 4 then find A plus A transpose ಎಷ್ಟು 4 ಮಾರ್ಕ್ಸ್. ಸೊ ಈ ರೀತಿ ಕೊಟ್ಟಾಗ ಫಸ್ಟ್ ಏನು ಮಾಡ್ಕೊಳ್ಳೋಣ, ಸೊ ಕ್ವಶನ್ಸ್ ಏನು ಕೊಟ್ಟಿದ್ದಾರೆ ಫಸ್ಟ್ ಬರ್ಕೊಳ್ಳಿ. ಓಕೆ, ಸೊ ಗಿವನ್ A ಮೆಟ್ರಿಕ್ಸ್ ಕೊಟ್ಟಿದ್ದಾರೆ, ಅದನ್ನು ಫಸ್ಟ್ ಬರ್ಕೊಳ್ಳಿ ಇಲ್ಲಿ. ಓಕೆ, ಇದನ್ನು ಬರ್ಕೊಂಡಾಯ್ತು. ನೆಕ್ಸ್ಟ್ ಪ್ಲಸ್ A ಟ್ರಾನ್ಸ್ಪೋಸ್ ಅಂದರೆ ಏನಿಲ್ಲ, ಜಸ್ಟ್ ರೋಸ್ ಇದ್ದನ್ನ ಕಾಲಮ್ಸ್ ಆಗಿ ಕನ್ವರ್ಟ್ ಮಾಡೋದಷ್ಟೇ. ನೋಡಿ, ಈಗ ಫಸ್ಟ್ ರೋ ಏನಿದೆ 1, 2, ಸೆಕೆಂಡ್ ರೋ ಏನಿದೆ 3, 4. ಓಕೆ, ಈ ಸೊ ಫಸ್ಟ್ ರೋ ಮತ್ತು ಸೆಕೆಂಡ್ ರೋನ ಫಸ್ಟ್ ಕಾಲಮ್ ನೋಡಿ, ಫಸ್ಟ್ ರೋ ಫಸ್ಟ್ ಕಾಲಮ್ ಮಾಡೋದು. ಓಕೆ, ಅದೇ ರೀತಿ ಸೆಕೆಂಡ್ ರೋ 3, 4 ಇಂದ ಸೆಕೆಂಡ್ ಕಾಲಮ್ ಮಾಡೋದು. ಸೊ ಇಷ್ಟನ್ನು ಮಾಡಿದ್ರೆ ನಾವೇನಂತ ಕರಿತೀವಿ A ಟ್ರಾನ್ಸ್ಪೋಸ್. ಸೊ ಈಗ A ಮತ್ತೆ ಆಯಿತು A ಟ್ರಾನ್ಸ್ಪೋಸ್, ಇವೆರಡರ ಮಧ್ಯೆ ಏನಿದೆ ಪ್ಲಸ್ ಇದೆ. ಜಸ್ಟ್ ಅಂದರೆ ಇವೆರಡು ಮೆಟ್ರಿಕ್ಸ್ನ ಆ್ಯಡ್ ಮಾಡಬೇಕು. ಸೊ ಹಾಗೇನು ಮಾಡ್ತೀವಿ, ಈ ಎರಡು ಮೆಟ್ರಿಕ್ಸನ್ನು ನಾವು ಈ ರೀತಿ ಬರ್ಕೊಳ್ತೀವಿ. ಫಸ್ಟ್ A ಮೆಟ್ರಿಕ್ಸ್ ಏನಿದೆ ಬರ್ಕೊಂಡಿದ್ದೀವಿ, ಪ್ಲಸ್ ಇದೆ, ಪ್ಲಸ್ A ಟ್ರಾನ್ಸ್ಪೋಸ್ ಅದೇನಿದೆ ಅದನ್ನು ಬರ್ಕೊಳ್ಳಿ. 1, 3, 2, 4 ಇಷ್ಟು ಕ್ಲಿಯರ್. ಈಗ ಇವೆರಡು ಮಧ್ಯೆ ಪ್ಲಸ್ ಇರೋದ್ರಿಂದ ಇವೆರಡನ್ನೂ ಆ್ಯಡ್ ಮಾಡ್ಕೊಳ್ಳಿ, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ನ ಆ್ಯಡ್ ಮಾಡಬೇಕು. ಓಕೆ, 1 + 1. ಓಕೆ, 1 + 1. ಅದೇ ರೀತಿ 2 + 3, 2 + 3, 3 + 2 ನೋಡ್ಕೊಳ್ಳಿ, ನೀಟಾಗಿ ಮಾಡ್ಕೊಳ್ಳಿ. 4 + 4 ಇಷ್ಟು ಕ್ಲಿಯರ್. ಓಕೆ, ಇಷ್ಟು ಆದಮೇಲೆ ಫೈನಲ್ ಆನ್ಸರ್ ಇಲ್ಲಿ ಬರೀರಿ. ಓಕೆ, ದಟ್ ಈಸ್ A + B ಅಂದಾಗ 1 + 1 ಅಂದರೆ ಎಷ್ಟು 2, 2 + 3 ಅಂದರೆ 5, 3 + 2 ಅಂದರೆ 5, 4 + 4 ಅಂದರೆ 8. ಸೊ ಇದು ಈ ಕ್ವಶನ್ಸ್ಗೆ ಆನ್ಸರ್. ಎಷ್ಟು ಮಾರ್ಕ್ಸ್ ನೋಡಿ, 4 ಮಾರ್ಕ್ಸ್. ತುಂಬ ಸಿಂಪಲ್. ಹೇಳಿ, ರಿಸಲ್ಟ್ ಏನಾಯ್ತು? ನಂದು ರಿಸಲ್ಟ್ 100 ಔಟ್ ಆಫ್ 100 ಸರ್. ಹೌದಾ? ಹಾ ಸರ್, ನಾನು ಒಂದು 98, 99 ಎಕ್ಸ್ಪೆಕ್ಟ್ ಇಟ್ಟಿದ್ದೆ, ಆದ್ರೆ ಎಕ್ಸ್ಟ್ರಾ ಬರ್ದಿದ್ನಲ್ಲ ಹಾಗೆ ಔಟ್ ಆಫ್ 100 ಇತ್ತು. ಸರಿ ಸರಿ. ಅದಕ್ಕೆ ನಿಮಗೆ ಹೇಳುವಂತ ಮೊನ್ನೆಯಿಂದ ಕಾಲ್ ಮಾಡ್ತಿದ್ದೆ, ನಿಮ್ದು ಕಾಲ್ ಕನೆಕ್ಟ್ ಆಗ್ತಿರ್ಲಿಲ್ಲ ನಂಗೆ. ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದ್ರಿ? ಪ್ರಾಕ್ಟೀಸ್ ಖಾಲಿ ಒಂದು 10 ಡೇಸ್ ಸರ್. ಲಾಸ್ಟ್ ಎಕ್ಸಾಮ್ ಇರುವಾಗ 10 ಡೇಸ್ ಅಲ್ಲಿ ಅಷ್ಟೇ ಪ್ರಾಕ್ಟೀಸ್ ಮಾಡಿದ್ದು. ನನಗೆ 10 ಡೇಸ್ ಅಲ್ಲಿ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಎಲ್ಲ ಡೌಟ್ ಬರಲ್ಲ ಆಪ್ ಅಲ್ಲಿ, PDF ವಿಡಿಯೋ ಆಗ್ಲಿ ಆಪ್ ಅಲ್ಲಿ ಏನು ಡೌಟ್ ಇಲ್ಲ ಸರ್, ಅದು 100% ಕ್ಲಿಯರ್ ಇದೆ. ಅದನ್ನ ರೆಫರ್ ಮಾಡಿದ್ರೆ ಔಟ್ ಆಫ್ 100 ಯಾವ್ದಿದ್ರು ತೆಗಿಬಹುದು. ಹೌದೌದು. ನಾವು ಅಂದ್ರೆ ಲಾಸ್ಟ್ ನಮ್ದು ಡ್ಯೂಟಿ ಮತ್ತೆ ವಿತ್ ಕಾಲೇಜ್ ಅಲ್ಲ, ಹಾಗೆ ನಾವು ಕಡಿಮೆ ರೆಫರ್ ಮಾಡಿದ್ದು. ಅಂದ್ರೆ ನೀವು ಲಾಸ್ಟ್ PDF ಕಳ್ಸಿದ್ರಲ್ಲ, ಅದ್ರಲ್ಲೇ ಔಟ್ ಆಫ್ 80ಗೆ ಕವರ್ ಆಗಿತ್ತು, ಇನ್ನು 20 ಮಾತ್ರ ಹೊರಗಡೆಯಿಂದ. ಅದು ಎಲ್ಲ ಅದ್ರಲ್ಲೇ ಇತ್ತು ಮಾರ್ಕ್ಸ್. ಲಾಸ್ಟ್ ಕಳ್ಸಿದ್ರಲ್ಲ, ಅದು ಅಷ್ಟರಲ್ಲೇ ಇತ್ತು ನಮ್ಗೆಲ್ಲ ಮಾರ್ಕ್ಸ್. ಸೇಮ್ ಅದು ಅಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಬೇಕಾದಷ್ಟು. ತುಂಬಾ ನಮ್ಗೆ ಮೂವರು 80 ಸಮಥಿಂಗ್ ಸರ್, ನಿಮ್ಮ ಆಪ್ ತಗೊಂಡವರು. ಒಬ್ರು 88 ತೆಗ್ದಿದ್ದಾರೆ, ಇನ್ನೊಬ್ರು 84 ಏನಾಗಿದೆ. ಓಕೆ, ಒಟ್ಟಲ್ಲಿ ಈಸಿಯಾಗಿ ಅರ್ಥ ಆಯ್ತು. ಫುಲ್ ಈಸಿ ಇದೆ ಸರ್ ನಿಮ್ದು ಸರ್, ಇದು ಆಪ್ ಅಲ್ಲಿ ಡಿಫಿಕಲ್ಟ್ ಏನ್ ಇರುದಿಲ್ಲ. ನಮ್ಗೆ ಸಿಂಪಲ್ ಆಗಿ ಹೇಗ್ ಗುಡಿಸ್ಬೇಕು ಅನ್ನೋದು ನಿಮ್ಮ ಆಪ್ ಅಲ್ಲಿ ಗೊತ್ತಾಗ್ತದೆ. ಮತ್ತೆ ನಮ್ದಂದ್ರೆ ಈವ್ನಿಂಗ್ ಕಾಲೇಜ್ ಅಲ್ಲ, ಅಂದ್ರೆ ನಮ್ಮ ಮೇಡಮ್ ಒಂದ್ ಸ್ವಲ್ಪ ಒಳ್ಳೆ ಇದ್ರು, ಹಾಗೆ ಕರೆಕ್ಟ್ ಹೇಳಿದ್ರು. ಆದ್ರೆ ಆಪ್ ಇದೆ ಒಂದು ಔಟ್ ಈಸಿ ಆಯ್ತು. ನೆಕ್ಸ್ಟ್ ಕ್ವಶನ್ ನೋಡಿ, ಇಫ್ ಕ್ವಶನ್ 1D, ಇಫ್ A is equal to 2, 1, 4, 0, verify A adjoint A is equal to mod A I, where I is ಐಡೆಂಟಿಟಿ ಮೆಟ್ರಿಕ್ಸ್. ಎಷ್ಟು 5 ಮಾರ್ಕ್ಸ್ ಕೇಳಿದ್ದಾನೆ. ತುಂಬ ಸಿಂಪಲ್ ಇದೆ, ಜಸ್ಟ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಕ್ವಶನ್ಸ್ ಏನಿದೆ ಅದನ್ನು ಬರ್ಕೊಳ್ಳಿ. ಸೊ ಇದನ್ನು ನಾವು ಫೈಂಡ್ ಔಟ್ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ನ ಪ್ರೂವ್ ಮಾಡಬೇಕು. ಸೊ ಇಲ್ಲಿ ಇದನ್ನು ನಾವು ಪ್ರೂವ್ ಮಾಡಬೇಕು. ಸೊ ಅದಕ್ಕಿಂತ ಕ್ವಶನ್ ಏನು ಕೊಟ್ಟಿದ್ದಾರೆ, ಎಂದು ಮೆಟ್ರಿಕ್ಸ್ ಕೊಟ್ಟಿದೆ ಅದನ್ನ ಇಲ್ಲಿ ಬರ್ಕೊಂಡಿದ್ದೀವಿ. ಓಕೆ, ಈಗ ನಾವೇನು ಮಾಡ್ತೀವಿ, ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ನ ಪ್ರೂವ್ ಮಾಡಬೇಕು. ಈಗ ಫಸ್ಟ್ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ನ ಏನು ಬರುತ್ತೆ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. A ಇಂಟು ಅಡ್ಜಾಯಿಂಟ್ A ಅಂತ ಇದ್ದಾರೆ. ಓಕೆ, A ಅಂತಂದರೆ ಕೊಟ್ಟಿದ್ದಾರೆ ಅವರ ಮೆಟ್ರಿಕ್ಸು, ಅದನ್ನ ಇಲ್ಲಿ ಬರೀತೀವಿ. ಓಕೆ, ನೆಕ್ಸ್ಟ್ ಅಡ್ಜಾಯಿಂಟ್ ಅಂದ್ರೆ ಏನು, ಅದು ಇಂಪಾರ್ಟೆಂಟ್. ಅಡ್ಜಾಯಿಂಟ್ ಅಂದ್ರೆ ಏನು, ಈ ಮೆಟ್ರಿಕ್ಸ್ ಇದೆಯಲ್ಲ ಇದರಲ್ಲಿ ನಾವು ಏನು ಮಾಡ್ತೀವಿ, ಅಡ್ಜಾಯಿಂಟ್ ಕಂಡಿಬೇಕಾದ್ರೆ ಜಸ್ಟ್ ಸಿಂಪಲ್ ಎರಡೇ ಸ್ಟೆಪ್. ಏನು ಮಾಡ್ತೀವಿ, 2, 0 ಇದೆಯಲ್ಲ, ಫಸ್ಟ್ ಪ್ರಿನ್ಸಿಪಲ್ ಎಲಿಮೆಂಟ್ನ ನಾವು ಜಸ್ಟ್ ಚೇಂಜ್ ಮಾಡ್ಕೊಳ್ತೀವಿ.
ಇಲ್ಲಿ ನೋಡಿ 2 0 ಇದನ್ನ 0 ಇಂಟರ್ಚೇಂಜ್ ಮಾಡ್ತಾ ಇದ್ವಿ, ಇಲ್ಲಿ 0 ಬರುತ್ತೆ 2 ಬರುತ್ತೆ. ಓಕೆ, ಅದೇ ರೀತಿ ನೆಕ್ಸ್ಟ್ ಈ 4 1 ಇದೆಯೇನಿದೆ ಅದನ್ನು ಹಾಗೆ ಬರ್ಕೊಳ್ಳಿ. ಓಕೆ, ಜಸ್ಟ್ ಸೈನ್ ಚೇಂಜ್ ಮಾಡ್ತೀವಿ, ಪ್ಲಸ್ ಪ್ಲಸ್ ಇದ್ರೆ ಇಲ್ಲಿ ಮೈನಸ್ ಮೈನಸ್. ಇಷ್ಟು ಮಾಡಿದ್ರೆ ನಮಗೆ ಅರ್ಜೆಂಟ್ ಎ ಸಿಕ್ಬಿಡುತ್ತೆ. ಇದು ಶಾರ್ಟ್, ಓಕೆ, ಶಾರ್ಟ್ ಕಟ್ ಇದು. ಸೊ ನಮಗೆ ಎ ಸಿಕ್ತು, ಅರ್ಜೆಂಟ್ ಎ ಸಿಕ್ತು. ಸೊ ಇವೆರಡು ನಾವೇನು ಮಾಡಬೇಕು, ಮಲ್ಟಿಪ್ಲಿಕೇಶನ್ ಮಾಡಬೇಕು. ಓಕೆ, ದಟ್ ಈಸ್ ರೋಸ್ ಇಂಟು ಕಾಲಮ್. ಓಕೆ, ರೋ ವೈಸ್ ಕಾಲಮ್ ಆಗಿ ಮಾಡಬೇಕು, ರೋ ಇಂಟು ಕಾಲಮ್. ಸೊ ಈಗ ನಾವೇನು ಮಾಡಬೇಕು, ಮಲ್ಟಿಪ್ಲೈ ಮಾಡಿ. ಸೊ ನೋಡ್ಕೊಳ್ಳಿ, ಫಸ್ಟ್ ಅಬ್ಸರ್ವ್ ಮಾಡ್ಕೊಳ್ಳಿ ಇಲ್ಲಿ ನೀಟಾಗಿ. ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್, 2 ಇಂಟು 0 0. ಓಕೆ, ನೆಕ್ಸ್ಟ್ 1 ಇಂಟು -4 ಏನಾಗುತ್ತೆ -4. ಈಗ ಫಸ್ಟ್ ರೋ ಫಸ್ಟ್ ಕಾಲಮ್ ಆಯಿತು, ಫಸ್ಟ್ ರೋ ಸೆಕೆಂಡ್ ಕಾಲಮ್ 2 ಇಂಟು -1 -2, 1 ಇಂಟು 2. ಓಕೆ, ದಟ್ ಈಸ್ +2. ಅದೇ ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ 4 ಇಂಟು 0 0, 0 ಇಂಟು -4 0. ನೆಕ್ಸ್ಟ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ 4 ಇಂಟು -1 -4, 0 ಇಂಟು 2 ದಟ್ ಈಸ್ 0. ಸಿಂಪ್ಲಿಫೈ ಮಾಡಿ, 0 -4 0 -4 -2 + 2 0 0 0 0 -4 0 ದಟ್ ಈಸ್ -4. ನಮ್ಗೆ ಈಗ ಏನು ಸಿಕ್ತು, ಎ ಅಡ್ಜಾಯಿಂಟ್ ಎ ಸಿಕ್ಕಿದೆ. ಈಗ ನೆಕ್ಸ್ಟ್ ರೈಟ್ ಹ್ಯಾಂಡ್ ಸೈಡ್ ಏನಿದೆ, ಮಾಡ್ ಎ ಇಂಟು ಐ. ಸೊ ಅದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಬರ್ಕೊಳ್ಳಿ ಹಾಗೆ. ಸೊ ಮಾಡಿ ಎ ಕಂಡುಹಿಡಬೇಕಾದ್ರೆ ಫಸ್ಟ್ ನಾವು ಡಿಟರ್ಮಿನೆಂಟ್ನ ಕಂಡುಹಿಡಬೇಕು. ಓಕೆ, ಇಲ್ಲಿ ಮಾಡಿ ಅಂದರೆ ಯಾವ ರೀತಿ ಮೆಟ್ರಿಕ್ಸ್ ಇದೆಯಲ್ಲ, ಎಲಿಮೆಂಟ್ಸ್ ಬರ್ಕೊಳ್ಳಿ 2. ಸೊ ಇಲ್ಲಿ ನಾವೇನು ಮಾಡಬೇಕು, ಮಲ್ಟಿಪ್ಲೈ ಮಾಡಿ. 2 ಇಂಟು 0 ಏನಾಗುತ್ತೆ 0, -4 ಇಂಟು 1 ದಟ್ ಈಸ್ 4. 0 -4 ಅಂದರೆ -4 ಆಯಿತು. ಸೊ ನಮಗೇನಾಯಿತು, ಮಾಡ್ ಎ ಅಂದರೆ ಡಿಟರ್ಮಿನೆಂಟ್ ಸಿಕ್ತು, -4 ಸಿಕ್ತು. ಸೊ ಅದನ್ನು ನಾವಿಲ್ಲಿ ಬರ್ಕೊಳ್ಳಿ. ಸೊ ಏನು ಮಾಡ್ತೀವ, ಡಿಟರ್ಮಿನೆಂಟ್ ಅಂದ್ರೇನು -4, ಐ ಅಂತಂದ್ರೇನು ಯೂನಿಟ್ ಮೆಟ್ರಿಕ್ಸ್ 1 0 0 1. ಈಗ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಎಲಿಮೆಂಟ್ಸ್ ಜೊತೆ. -4 ಇಂಟು 1 ಅಂದರೆ -4, -4 ಇಂಟು 0 0, -4 ಇಂಟು 0, -4 ಇಂಟು 1 ಅಂದರೆ -4. ನಮ್ಗೆ ಈಗ ಏನು ಸಿಕ್ತು, ಎರಡು ಸಿಕ್ತು ನೋಡಿ. ಎ ಇಂಟು ಅಡ್ಜಾಯಿಂಟ್ ಅಂತಲೂ ಸಿಕ್ತು, ಮತ್ತು ಡಿಟರ್ಮಿನೆಂಟ್ ಎ ಸಿಕ್ಕಿದ್ರು, ಎರಡು ಸಿಕ್ತು. ಸೊ ನಮ್ಗೆ ಇವೆರಡು ಏನಿದೆ ಸೇಮ್ ಬರ್ತಿದೆ ಸನ್ನೆ. ಸೊ ಅದಕ್ಕೆ ನಾವೇನಂತ ಇಲ್ಲಿ ಕರಿತೀವಿ, ಎ ಲೆಫ್ಟ್ ಹ್ಯಾಂಡ್ ಸೈಡು ಸೇಮ್ ಬರ್ತಾ ಇದೆ, ರೈಟ್ ಹ್ಯಾಂಡ್ ಸೈಡು ಸೇಮ್ ಬರ್ತಾ ಇದೆ. ಸೊ ಅದನ್ನ ಇಲ್ಲಿ ಬರ್ತೀವಿ, -4 0 0 -4. ರೈಟ್ ಹ್ಯಾಂಡ್ ಸೈಡು ಅದು ಸೇಮ್ ಬಂದಿದೆ, ದಟ್ ಈಸ್ -4 0 0 -4. ಸೊ ಎರಡೂ ಸೇಮ್ ಇದೆ. ಸೊ ಅದರಿಂದ ಕೊಟ್ಟಿರೋ ಈಕ್ವೇಷನ್ ಸೇಮ್ ಇದೆ. ಸೊ ಇದು ಈ ಕ್ವಶನ್ಸ್ಗೆ ಆನ್ಸರ್. ಎಷ್ಟು ಮಾರ್ಕ್ಸ್, 5 ಮಾರ್ಕ್ಸ್ ಕೇಳಿದ್ದಾರೆ. ಸೆಕ್ಷನ್ 2, ಕ್ವಶನ್ ನಂಬರ್ 2a, ಫೈಂಡ್ ದ ಸ್ಲೋಪ್ ಆ್ಯಂಡ್ y ಇಂಟರ್ಸೆಪ್ಟ್ ಆಫ್ ದ ಲೈನ್ 2x + 5y - 3 = 0. ಸೊ ನೋಡಿ, ಈ ಕ್ವಶನ್ಸ್ 4 ಮಾರ್ಕ್ಸ್ ಇದೆ, ವೆರಿ ಸಿಂಪಲ್ ಇದೆ. ಜಸ್ಟ್ ಕ್ವಶನ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಈ ಕ್ವಶನ್ ಏನಂದರೆ, ಒಂದು ಈಕ್ವೇಷನ್ ಕೊಟ್ಟಿದ್ದಾರೆ, ಅದರಲ್ಲಿ ನಾವು ಸ್ಲೋಪು y ಇಂಟರ್ಸೆಪ್ಟ್ನ ಕಂಡುಹಿಡಿಯಬೇಕು. ಸೊ ಅದರಿಂದ ನಾವೇನು ಮಾಡೋಣ, ಫಸ್ಟು ಇವೆರಡಕ್ಕೂ ಫಾರ್ಮುಲಾ ಇರುತ್ತೆ. ಓಕೆ, ಸ್ಲೋಪ್ಗೆ ಫಾರ್ಮುಲಾ ಇದೆ, y ಇಂಟರ್ಸೆಪ್ಟಿಗೆ ಫಾರ್ಮುಲಾ. ನೋಡಿ, ಸ್ಲೋಪ್ಗೆ ಯಾವ ಫಾರ್ಮುಲಾ ಅಂದರೆ -a/b. y ಇಂಟರ್ಸೆಪ್ಟಿಗೆ ಏನು ಫಾರ್ಮುಲಾ, -e/b. ಓಕೆ, ಅಂದರೆ ಸೊ ನಾವು ಈ ಫಾರ್ಮುಲಾ ಯಾವ ರೀತಿ ಇದನ್ನು a b ಅಂದರೆ ಏನು ಅಂತಂದರೆ, ಕೊಟ್ಟಿರೋ ಈಕ್ವೇಷನ್ನ ಫಸ್ಟ್ ನೀವು ಬರ್ಕೊಳ್ಳಿ ಇಲ್ಲಿ. ಓಕೆ, ಇದನ್ನು ನಾವು ax + by + c = 0ಗೆ ಕಂಪೇರ್ ಮಾಡ್ಕೊಳ್ತೇವೆ. ಓಕೆ, ಅಂದರೆ a ಅಂದರೆ ಏನು 2, b ಅಂದರೆ ಏನು 5, c ಅಂದರೆ -3. ಸೊ ಅದನ್ನ ವ್ಯಾಲ್ಯೂನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಓಕೆ, ಎ ಅಂದರೆ 2, ಬಿ ಅಂದರೆ 5, ಸಿ ಅಂದರೆ -3. ಈಗ ಏನಿಲ್ಲ, ಡೈರೆಕ್ಟಾಗಿ ನಾವು ಸ್ಲೋಪ್ ಫಾರ್ಮುಲಾ ಗೊತ್ತಿದೆ, ಸೊ ಸಬ್ಸ್ಟಿಟ್ಯೂಟ್ ಮಾಡಿ. ಮೈನಸ್ ಆಲ್ರೆಡಿ ಇದೆ ಫಾರ್ಮುಲಾದಲ್ಲಿ. ಎ ಅಂತಂದ್ರೇನು 2, ಬಿ ಅಂತಂದ್ರೇನು 5. ನೋಡಿ, ಸ್ಲೋಪ್ ಸಿಕ್ಕೋಯ್ತಾ. ನೆಕ್ಸ್ಟ್ ಅದೇ ರೀತಿ y ಇಂಟರ್ಸೆಪ್ಟ್ ಏನು ಮೈನಸ್ ಇದೆ, ಸೊ ಮೈನಸ್ ಹಾಕಿ. ಸಿ ಅಂತಂದ್ರೇನು -3, ಸೊ ಬ್ರಾಕೆಟ್ ಬರಲಿ, ಡಿವೈಡೆಡ್ ಬೈ ಬಿ ಅಂತಂದ್ರೇನು 5. ಓಕೆ, ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಸೊ 3/5. ಸೊ ಇದು ಈ ಕ್ವಶನ್ಸ್ಗೆ ಆನ್ಸರ್. ನೋಡಿ, ಸ್ಲೋಪ್ ಎಮ್ ಎಷ್ಟು ಬಂತು, -2/5, ದಟ್ ಈಸ್ 5 ಇಂಟು 3/5. ಇದು ಈ ಕ್ವಶನ್ಸ್ಗೆ ಆನ್ಸರ್. ಎಷ್ಟು, 4 ಮಾರ್ಕ್ಸ್. ಸಿಂಪಲ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ 2a, ರೈಟ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್. ಫಸ್ಟ್ನೇದು ಜನರಲ್ ಫಾರ್ಮ್ ಅಂತ ಬರೀರಿ ಅಂತಾರೆ, ಇನ್ನೊಂದು ಪಾಯಿಂಟ್ ಸ್ಲೋಪ್ ಫಾರ್ಮ್. ಸೊ ಇದೆಷ್ಟು, 4 ಮಾರ್ಕ್ಸ್. ಸೊ ಎರಡು ಸಬ್ ಕ್ವಶನ್ ಕೊಟ್ಟಿದ್ದಾರೆ. ಸೊ ಎರಡರದ್ದು ಜಸ್ಟ್ ಈಕ್ವೇಷನ್ ಬರೆಯೋದಷ್ಟೇ.
ಸೊ ಒಂದಕ್ಕೆ 2 ಮಾರ್ಕ್ಸ್, ಇನ್ನೊಂದಕ್ಕೆ 2 ಮಾರ್ಕ್ಸ್. ಸೊ ನೋಡಿ ಫಸ್ಟ್ನೇದೇನು ಜನರಲ್ ಫಾರ್ಮ್, ಯಾವುದಕ್ಕೆ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ಗೆ ಯಾವ ರೀತಿ ಬರುತ್ತೆ ನೋಡಿ. ಜನರಲ್ ಫಾರ್ಮಿಗೆ AX + BY = 0, ಇದು ಯಾವುದು ಜನರಲ್ ಫಾರ್ಮ್. ಅದೇ ರೀತಿ ಪಾಯಿಂಟ್ ಸ್ಲೋ ಫಾರ್ಮ್, ಇದಕ್ಕೆ ಯಾವ ರೀತಿ ಈಕ್ವೇಷನ್ ಬರುತ್ತೆ ನೋಡಿ. ಈ ರೀತಿ y - y' = m × x - x', ವೇರ್ m is ಸ್ಲೋ. ಸೊ ಇಷ್ಟು ಬರೆದ್ರೆ ನಿಮ್ಗೆ ಎಷ್ಟು 4 ಮಾರ್ಕ್ಸ್. ಕ್ವಶನ್ ನಂಬರ್ 3B, ಪ್ರೂವ್ ದಟ್ sin 3a = 3 sin a - 4 sin cube a. ಸೊ 5 ಮಾರ್ಕ್ಸ್ ಕ್ವಶನ್ಸ್. ಓಕೆ, ಸೊ ಫಸ್ಟ್ ನಾವೇನು ಮಾಡ್ಕೊಳ್ತೀವಿ, sin 3a ನಾವೇನಂತ ಬರಿತೀವಿ, sin 3a 3a 2a + a ಅಂತ ಬರೀತೀವಿ. ಓಕೆ, ಇಲ್ಲಿ ನಾವು 2a a ಅಂತ ತಗೊಳ್ಳಿ, ಈ a b ಅಂತ ತಗೊಳ್ಳಿ. ಅರ್ಥ ಆಗ್ತಿದೆಯಲ್ಲ? ಸೊ ಸಿಂಪಲ್ ನೋಡಿ, ಈ ಕಡೆ ಸೈಡಲ್ಲಿ ಬರ್ಕೊಳ್ಳಿ. a ಅಂತಂದರೆ ಏನು ತೊಗೊಂಡಿದ್ದೀವಿ, 2a. b ಅಂತಂದರೆ ಜಸ್ಟ್ a ಅಂತ ತಗೊಂಡು. ಸೊ ಈಗೇನಾಯಿತು, sin a + b ಆಯಿತು. ಸೊ ಫಾರ್ಮುಲಾ ಏನು, sin a cos b + cos a cos b. ಅಂದರೆ a ಜಾಗದಲ್ಲಿ 2a, b ಜಾಗದಲ್ಲಿ a. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಓಕೆ, ಸಿಂಪಲ್. ಸೊ ಜಸ್ಟ್ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಬಿಟ್ರೆ ಸಿಂಪ್ಲಿಫೈ ಮಾಡೋಕ್ಕೆ ಈಸಿ ಆಗುತ್ತೆ ನೋಡಿ. ನೆಕ್ಸ್ಟ್ ಸೈನ್ a ಅಂತಂದ್ರೆ ಏನು, 2a ಇಂಟು ಕಾಸ್ b ಅಂದರೆ a ಪ್ಲಸ್ ಕಾಸ್ a ಅಂದರೆ 2a ಇಂಟು ಸೈನ್ b ಅಂದರೆ ಸೈನ್ a. ಕ್ಲಿಯರ್? ನೆಕ್ಸ್ಟ್ ಸ್ಟೆಪ್ ನೋಡಿ, ಸೈನ್ 2a ಫಾರ್ಮುಲಾ ಏನು, 2 sin a cos a ಫಾರ್ಮುಲಾ ಗೊತ್ತಿದೆ. ಅದನ್ನು ಜಸ್ಟ್ sin 2a ಬದಲು ಇಲ್ಲಿ ನಾವೇನು ಮಾಡ್ತೀವಿ, ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಕ್ಲಿಯರ್? ಓಕೆ, ಅಗೇನ್ ಇಲ್ಲೊಂದು ಕಾಸ್ ಎ ಇದೆ, ಅದನ್ನು ಹಾಗೆ ಬರುತ್ತೆ. ಈ ಸ್ಟೆಪ್ ಅರ್ಥ ಆಯಿತು. ನೆಕ್ಸ್ಟ್ ಪ್ಲಸ್. ನೆಕ್ಸ್ಟ್ ನೋಡ್ಕೊಳ್ಳಿ, ಕಾಸ್ 2a ಫಾರ್ಮುಲಾ ನಮ್ಗೆ ಗೊತ್ತಿದೆ, 1 - 2 sin ಸ್ಕ್ವೇರ್ a. ಅದನ್ನ ಇಲ್ಲಿ ಬರೀರಿ ಬ್ರ್ಯಾಕೆಟಲ್ಲಿ. ಓಕೆ ನೋಡಿ, ಜಸ್ಟ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡೋದು, ಸಿಂಪ್ಲಿಫೈ ಮಾಡೋದು ಅಷ್ಟೇ. ನೆಕ್ಸ್ಟ್ ಇನ್ನು ಸೈನ್ ಎ ಒಂದಿದೆ, ಅದನ್ನ ಇಲ್ಲಿ ಬರೀರಿ. ಈ ಸ್ಟೆಪ್ ಕ್ಲಿಯರ್? ನೆಕ್ಸ್ಟ್ ಸ್ಟೆಪ್ ಅಬ್ಸರ್ವ್ ಮಾಡಿ, 2 sin a, ಇಲ್ಲಿ ಕಾಸ್ ಎ 2 ಇದೆ, ಸೊ ಸ್ಕ್ವೇರ್ ಆಗುತ್ತಾ, ಅದನ್ನ ಇಲ್ಲಿ ಬರಿತಾ ಇದ್ದೀವಿ ಅಷ್ಟೇ. ಸ್ಟೆಪ್ ಅರ್ಥ ಆಯ್ತು? ನೆಕ್ಸ್ಟ್ ಪ್ಲಸ್ ಬರೀರಿ. ಇಲ್ಲಿ ನೋಡಿ, ಈ ಸೈನ್ ಎ ಬ್ರಾಕೆಟ್ ಒಳಗಡೆ ಇದೆ, ಅದನ್ನ ಮಲ್ಟಿಪ್ಲೈ ಮಾಡಿ. ಸೈನ್ ಎ ಇಂಟು 1 ಏನಾಗುತ್ತೆ, ಸೈನ್ ಎ ಆಯ್ತಾ. ನೆಕ್ಸ್ಟ್ ಸೈನ್ ಎ ಇಂಟು ಸೈನ್ ಸ್ಕ್ವೇರ್ ಇದೆ, ಸೊ ಮೈನಸ್ ಇದೆ, ಸೊ ಮೈನಸ್ ಬರ್ಕೊಳ್ಳಿ. ಅವಾಗ ಏನಾಗುತ್ತೆ, 2 sin ಕ್ಯೂಬ್ ಆಗುತ್ತೆ. ಈ ಸ್ಟೆಪ್ ಅರ್ಥ ಆಯ್ತು? ಓಕೆ, ನೆಕ್ಸ್ಟ್ ಸ್ಟೆಪ್ಪನ್ನು ಅಬ್ಸರ್ವ್ ಮಾಡಿ, ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ನಾವೇನು ಮಾಡ್ತೀವಿ, 2 sin a cos ಸ್ಕ್ವೇರ್ ಇದೆ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ಪು 2 sin a ಹಾಗೆ ಬರ್ಕೊಳ್ಳಿ. ಇಲ್ಲಿ ನಾವೇನು ಮಾಡ್ತೀವಿ, ಈ ಕಾಸ್ ಸ್ಕ್ವೇರ್ನ ನಾವು ಬೇರೆ ರೀತಿ ಬರ್ಕೊಳ್ತೀವಿ. ಯಾವ ರೀತಿ ನಮ್ಗೆ ಗೊತ್ತಿದೆ ಫಾರ್ಮುಲಾ, ಸೈನ್ ಸ್ಕ್ವೇರ್ + ಕಾಸ್ ಸ್ಕ್ವೇರ್ = 1. ಸೊ ಆಗ ನಾವು ಕಾಸ್ ಸ್ಕ್ವೇರ್ ಹಾಗೆ ಇಟ್ಕೊಳ್ಳಿ ಇಲ್ಲಿ. ಓಕೆ, = 1 ಆಗಿದೆ. ಇದು ಈ ಕಡೆ ಬಂದರೆ ಮೈನಸ್ ಸೈನ್ ಸ್ಕ್ವೇರ್ ಆಗುತ್ತೆ. ಅದನ್ನು ನಾವು ಕಾಸ್ ಸ್ಕ್ವೇರ್ನ ಏನಂತ ಬರೀಬೋದು, 1 - ಸೈನ್ ಸ್ಕ್ವೇರ್ ಅಂತ ಬರೀಬೋದಾ. ಸೊ ಅದನ್ನು ಇಲ್ಲಿ ಬರಿತಾ ಇದ್ದೀವಿ ಅಷ್ಟೇ, 1 - ಸೈನ್ ಸ್ಕ್ವೇರ್ a ಆಯಿತು. ಕ್ಲಿಯರ್? ಪ್ಲಸ್ ನೆಕ್ಸ್ಟ್ ಏನಾಯಿತು, ಸೈನ್ ಎ ಆಗಿವೆ, ಇನ್ನೇನು ಚೇಂಜಸ್ ಇಲ್ಲ. ಸೊ ಇಲ್ಲಿ ಏನಿದೆ ಅದನ್ನು ಹಾಗೆ ಬರ್ಕೊಳ್ಳಿ. ಈ ಸ್ಟೆಪ್ ಅರ್ಥ ಆಯಿತು? ಓಕೆ, ನೆಕ್ಸ್ಟ್ ಸ್ಟೆಪ್ ಅಬ್ಸರ್ವ್ ಮಾಡಿ, ಈ 2 sin a ಇದೆಲ್ಲ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ. 2 sin a ಇಂಟು 1 ಅಂದರೆ ಏನಾಗುತ್ತೆ, 2 sin a ಆಯಿತು. ಮೈನಸ್ 2 sin a ಇಂಟು ಸೈನ್ ಸ್ಕ್ವೇರ್ ಏನಾಗುತ್ತೆ, 2 sin ಕ್ಯೂಬ್ a ಆಯಿತು. ಓಕೆ, ಸೊ ಉಳಿದಿದ್ದು ಹಾಗೆ ಬರ್ಕೊಳ್ಳಿ, sin a ಮೈನಸ್ 2 sin ಕ್ಯೂಬ್ a. ಕ್ಲಿಯರ್? ನೆಕ್ಸ್ಟ್ ಸಿಂಪಲ್, ಜಸ್ಟ್ ಸಿಂಪ್ಲಿಫೈ ಮಾಡಿ ಅಷ್ಟೇ. ಏನು ನೋಡಿ, 2 sin a ಇಲ್ಲಿ sin a, ಸೊ 2 ಇದೆ, 3 ಇದೆ, ಸೊ ದಟ್ ಈಸ್ 3 sin a ಆಯಿತು. ಮೈನಸ್ 2 sin ಕ್ಯೂಬ್ ಮೈನಸ್ 2 sin ಕ್ಯೂಬ್, ಸೊ ಏನಿದೆ, ಸೊ 4 ಆಗುತ್ತೆ. ದಟ್ ಈಸ್ ಮೈನಸ್ 4 sin ಕ್ಯೂಬ್ a ಆಯಿತು. ನೋಡಿ ಸಿಂಪಲ್, 3 sin a - 4 sin. ಇದು ಈ ಕ್ವಶನ್ಸಿಗೆ ಆನ್ಸರ್. ಎಷ್ಟು? 5 ಮಾರ್ಕ್ಸ್.
Question number 5C. Find the volume of the solid generated by revolving the curve y square equal to x square about x-axis between x equal to 1 and x equal to 2. Say 5 marks questions. So, ಇಲ್ಲಿ ಕಂಡುಹಿಡಿಯಬೇಕು volume of the solid generated by the revolving the curve. So, volume ಕಂಡುಹಿಡಿಯಬೇಕು ಏನು ಫಾರ್ಮುಲಾ pi equal to integration a to b y square dx. ಫಸ್ಟ್ ಏನೇನು ಕೊಟ್ಟಿದ್ದಾರೆ ಅಂತ ಬರ್ಕೊಳ್ಳಿ. ಗಿವನ್ ವಾಲ್ಯೂಮ್ ಕಂಡುಹಿಡಿಯಬೇಕು. ಸೊ ಒಂದು ಈಕ್ವೇಷನ್ ಕೊಟ್ಟಿದ್ದಾರೆ, ಬರ್ಕೊಂಡ್ವಿ. ಇದು ಎಕ್ಸ್ ಆಕ್ಸಿಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ಲಿಮಿಟ್ಸ್ ಕೊಟ್ಟಿದ್ದಾರೆ, ಎಕ್ಸ್ ಈಕ್ವಲ್ ಟು 1 ಎಕ್ಸ್ ಈಕ್ವಲ್ ಟು 2. ಸೊ ಇದನ್ನು ನಾವೇನು ತಗೊಳ್ಳೋಣ, ಫಸ್ಟ್ನೇ ಲಿಮಿಟ್ನ ಎ ಅಂತ ತಗೊಳ್ಳಿ. ಇದು ಎಕ್ಸ್ ಇದೆಯಲ್ಲ, ಇದನ್ನು ಎ ಅಂತ ತಗೊಳ್ತಾ ಇದ್ದೀವಿ, ಇದನ್ನು ಬಿ ಅಂತ ತಗೊಳ್ತಾ ಇದ್ದೀವಿ. ಅಷ್ಟೇ, ಜಸ್ಟ್ ಡೈರೆಕ್ಟಾಗಿ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ. ಸೊ ಇದೇ ಮಾಡಿದ್ರೆ ಆನ್ಸರ್ ನೋಡಿ, ಸಿಂಪಲ್. ಜಸ್ಟ್ ಪೈ ಹಾಕೊಳ್ಳಿ. ಸೊ ಇಂಟಿಗ್ರೇಟ್ ಎ ಬಿ ಅಂತ ತೊಗೊಂಡು, ಎ ಅಂದರೆ ಏನು 1, ಬಿ ಅಂದರೆ ಏನು 2 ಅಂತ ತೊಗೊಂಡಿದ್ದೀವಿ. ಓಕೆ, ವೈ ಸ್ಕ್ವೇರ್ ಎಷ್ಟು ಬಂದಿದೆ, ಎಕ್ಸ್ ಸ್ಕ್ವೇರ್ ಇದೆ ಇಂಟು ಡಿ ಎಕ್ಸ್. ಕ್ಲಿಯರ್? ಈಗ ಏನು ಮಾಡ್ತೀವಿ, ಪೈ ಹಾಗೆ ಬರ್ಕೊಳ್ಳಿ. ಎಕ್ಸ್ ಸ್ಕ್ವೇರ್ನ ಇಂಟಿಗ್ರೇಟ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಎನ್ ಜಾಗದಲ್ಲಿ 2 ಇದೆ, ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಆಗೇನಾಗುತ್ತೆ, 2 + 1 ಅಂದರೆ 3, ಅಂದರೆ x to the power of 3 ಡಿವೈಡೆಡ್ ಬೈ 3 ಆಯಿತು. ಲಿಮಿಟ್ಸ್ ಹಾಕ್ಕೊಳ್ಳಿ 1 to 2. ಕ್ಲಿಯರ್? ನೆಕ್ಸ್ಟ್ ಸ್ಟೆಪ್ ಪೈ ಹಾಕ್ಕೊಳ್ಳಿ. ಸೊ ಫಸ್ಟ್ ಏನು ಮಾಡ್ಕೊಳ್ತೀರಾ, ಅಪ್ಪರ್ ಲಿಮಿಟ್ ಹಾಕ್ತೀರಾ, ಅಪ್ಪರ್ ಲಿಮಿಟ್ ಹಾಕ್ಕೊಳ್ಳಿ. ಎಕ್ಸ್ ಜಾಗಕ್ಕೆ 2 ಹಾಕ್ಕೊಳ್ಳಿ. ಆಗೇನಾಗುತ್ತೆ, 2³ ಡಿವೈಡ್ ಬೈ 3 ಮೈನಸ್ ಲೋಯರ್ ಲಿಮಿಟ್ ಎಕ್ಸ್ ಜಾಗಕ್ಕೆ 1 ಹಾಕಿ, ಆಗ 1³ ಆಗುತ್ತೆ ಡಿವೈಡ್ ಬೈ 3. ಓಕೆ, ಇಷ್ಟು ಕ್ಲಿಯರ್? ಇಷ್ಟು ಆದಮೇಲೆ ನೆಕ್ಸ್ಟ್ ಸ್ಟೆಪ್ ನೋಡಿ, ಪೈ 2³ ಅಂದರೆ 8 ಆಗುತ್ತೆ ಡಿವೈಡೆಡ್ ಬೈ 3 ಮೈನಸ್ 1³ ಅಂದರೆ 1 ಡಿವೈಡ್ ಬೈ 3. ನೆಕ್ಸ್ಟ್ ಸ್ಟೆಪ್ ನೋಡಿ, ಪೈ 8, ಇಲ್ಲಿ 3 ಸೇಮ್ ಇದೆ, ಸೊ 3 ಆಗಿ ಹಾಕ್ಕೊಳ್ಳಿ. ಸೊ ಆಗೇನಾಗುತ್ತೆ, 8 ಮೈನಸ್ 1. ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ, ಪೈ ಹಾಗೆ ಇಟ್ಕೊಳ್ಳಿ. 8 ಮೈನಸ್ 1 ಅಂದರೆ 7 ಆಗುತ್ತೆ ಡಿವೈಡ್ ಬೈ 3. ಸೊ ಅವಾಗೇನಾಗುತ್ತೆ, 7 ಪೈ, ಇಲ್ಲಿ ನೋಡಿ 7 ಪೈ ಡಿವೈಡೆಡ್ ಬೈ 3 ಕ್ಯೂಬಿಕ್ ಯೂನಿಟ್ಸ್. ಎಷ್ಟು ಮಾರ್ಕ್ಸ್? 5 ಮಾರ್ಕ್ಸ್.